ಇವತ್ತಿನ ಏನು ಯಲ್ಲಲಿಂಗನ ಕೊಲೆ ಪ್ರಕರಣ ತೀರ್ಪಿತ್ತು. ಇವತ್ತು ಪೊಲೀಸ್ನವ್ರು ಏನು ಚಾರ್ಜ್ ಶೀಟ್ ಹಾಕಿದ್ರು. ಇವತ್ತು ಅನಿಮೇಶ್ ನಾಯಕ್ ಮತ್ತು ಅವರ ಸಂಗಡಿಗರ ಮೇಲೆ ಏನು ಈ ಸುಳ್ಳು ಪ್ರಕರಣ ದಾಖಲು ಮಾಡಿದರು, ರಾಜಕೀಯ ಷಡ್ಯಂತ್ರದಿಂದ ಇವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಅವ್ರಿಗೆ ತೊಂದರೆ ಆಗಬೇಕು, ಅವ್ರ ಫ್ಯಾಮಿಲಿಗೆ ಒಂದು ತೊಂದರೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದರು. ಇವತ್ತು ನ್ಯಾಯಾಲಯದ ಸುದೀರ್ಘ ವಿಚಾರಣೆ ನಡೆದು ಇವತ್ತು ನ್ಯಾಯಾಲಯ ಅವರಿಗೆ ನಿರಪರಾಧಿ ಅಂತ ಇವತ್ತು ಅವ್ರಿಗೆ ತೀರ್ಮಾನ ಮಾಡಿದೆ. ಇವತ್ತು ಅವ್ರದ್ದು ಪ್ರಕರಣದಲ್ಲಿ ಅವರ ಪಾತ್ರ ಇದರಲ್ಲಿಲ್ಲ ಅನ್ನೋದನ್ನ ನ್ಯಾಯಾಲಯ ಇವತ್ತು ಅವರಿಗೆ ನಿರಪರಾಧಿ ಅಂತ ಇವತ್ತು ಜಡ್ಜ್ಮೆಂಟ್ ನೀಡಿದೆ. ಅವರಿಗೆ 9 ಜನ ಏನು ಈ ಕೇಸ್ನಲ್ಲಿ ಟೋಟಲಾಗಿ 9 ಜನ ಆರೋಪಿತರು ಈ ಕೇಸ್ನಲ್ಲಿದ್ದರು. 9 ಜನ ಈ ಕೊಲೆನ ಮಾಡಿದ್ದಾರೆ ಅಂತ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿದ್ರು. ಆ ಚಾರ್ಜ್ ಶೀಟಲ್ಲಿ 76 ಜನ ಸಾಕ್ಷಿದಾರನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ಆ 76 ಜನದಲ್ಲಿ 50 ಜನ ಸಾಕ್ಷಿದಾರರುಗಳು ಅಭಿಯೋಜನೆ ಪರವಾಗಿ ಸಾಕ್ಷಿ ನುಡಿದಿಲ್ಲ ಅನ್ನೋ ಕಾರಣದಿಂದ ಇವರ ಪಾತ್ರದಲ್ಲಿ ಈ 9 ಜನರ ಪಾತ್ರ ಯಲ್ಲಲಿಂಗನ ಮರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನು ನ್ಯಾಯಾಲಯ ಮನಗಂಡು ಇವತ್ತು ಅವ್ರಿಗೆ ನಿರಪರಾಧಿಗಳು ಅಂತ ಅವ್ರನ್ನ ತೀರ್ಮಾನ ಮಾಡಿ ಬಿಡುಗಡೆ ಮಾಡಿದೆ. ಆಮೇಲೆ ನ್ಯಾಯಾಲಯ ಮನಗಂಡ್ರ ವಿಚಾರ ಏನಂದರೆ ಯಲ್ಲಲಿಂಗ್ ಅಂದಿದ್ದು ರೈಲ್ವೆ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿದೆ. ಇದು ಯಾವುದೇ ರೀತಿ ಕೊಲೆ ಅಲ್ಲ. ಇದು ಯಲ್ಲಲಿಂಗನೇ ಸ್ವತಃ ಕೊಂಡಿರೋ ವಿಚಾರನ ಅವರ ಅಣ್ಣನಾದಂಥ ವೀರಭದ್ರಪ್ಪನವರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ನುಡಿದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟ್ರು ಏನು ಪೋಸ್ಟ್ಮಾರ್ಟಮ್ ವರದಿ ಕೊಟ್ಟಿದ್ರು, ಆ ಪೋಸ್ಟ್ಮಾರ್ಟಮ್ ವರದಿಯಲ್ಲೂ ಸಹ ಇದು ರೈಲ್ವೆ ಇಂಜುರಿಯಿಂದ ಆಗಿಂತ ಅವರ ವರದಿಯಲ್ಲೂ ಸಹ ಇರೋದ್ರಿಂದ ಇವತ್ತು ನ್ಯಾಯಾಲಯ ಅದನ್ನು ಮನಗಂಡು ಇವತ್ತು ಇಷ್ಟು ಜನ ಆರೋಪಿತರು 9 ಜನ ಆರೋಪಿತರನ್ನು ಸಹ ನ್ಯಾಯಾಲಯದಿಂದ ಇವತ್ತು ಬಿಡುಗಡೆ ಮಾಡಿ ಅವರನ್ನು ನಿರ್ದೋಷಿಗಳು ಅಂತ ಅವ್ರನ್ನ ಬಿಡುಗಡೆ ಮಾಡಿದೆ. ನ್ಯಾಯದ ಮೇಲೆ ನಂಬಿಕೆ ಇದ್ದಂಥ ಆರೋಪಿತರು ಅವರು ಸಹ ಸುದೀರ್ಘ 10 ವರ್ಷಗಳ ಕಾಲ ಈ ಏನು ರಾಜಕೀಯ ಷಡ್ಯಂತ್ರದಲ್ಲಿ DGND ಮತ್ತು IGP ರವರೇ ಈ ಪ್ರಕರಣದಲ್ಲಿ ಅನಿಮೇಶ್ ನಾಯಕರವರ ಪಾತ್ರ ಏನೂ ಇಲ್ಲ ಅಂತ ಅವರಿಗೆ ಒಂದು ನಿರ್ದೇಶನ ಇದ್ದರೂ ಸಹಿತ ಅವರೇ ಇದನ್ನು ಒಂದು ಆರ್ಡ್ರ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ DGND IGP ಅವ್ರದ್ದೇ ಒಂದು ಆದೇಶ ಇದೆ. ಆ ಆದೇಶ ಏನು ಅಂದರೆ ಅನಿಮೇಶ್ ನಾಯಕ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಅವರ ಆದೇಶ ಇದ್ದರೂ ಸಹಿತ ರಾಜಕೀಯ ಪ್ರತಿಪಕ್ಷಗಳು ಮತ್ತು ಇವರೆಲ್ಲರ ಒತ್ತಡದಿಂದ ಈ ಪ್ರಕರಣ CIDಗೆ ವರ್ಗಾವಣೆಯಾಗಿ CID ಅವರು ತನಿಖೆ ಮಾಡಿ ಅನಿಮೇಶ್ ನಾಯಕ್ ಅವರ DGND IGP ಅವರ ಆದೇಶ ಬಂದು 17ನೇ ತಾರೀಕು 17/1/2015 ಆದೇಶ ಆಗ್ತದೆ. ತಕ್ಷಣವೇ 20ನೇ ತಾರೀಕು ಜಗದೀಶ್ ಈ ಕೇಸಿನ ತನಿಖಾಧಿಕಾರಿಯಾದಂಥ DYSP ಜಗದೀಶ್ ಅವರು CID ಜಗದೀಶ್ ಅವರು ತನಿಖೆ ವಹಿಸ್ಕೊತಾರೆ. 21ನೇ ತಾರೀಕು ಏಕಾಏಕಿ ಕೊಪ್ಪಳಕ್ಕೆ ಬಂದು ಯಾವುದೇ ಇವ್ರ ಬಗ್ಗೆ ಸಾಕ್ಷ್ಯಾಧಾರ ಲಭ್ಯ ಇಲ್ಲಾಂದರೂ ಸಹಿತ ಅನಿಮೇಶ್ ನಾಯಕ್ ಅವರ ಬಂಧನ ಮಾಡಿ 3 ವರ್ಷಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿಟ್ಟು ಇವತ್ತು ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಇದೆಲ್ಲದಕ್ಕೂ ಮೇನ್ ಕಾರಣ ಬಂದು ರಾಜಕೀಯ ಒತ್ತಡದಿಂದ ಇವ್ರನ್ನ ಮುಗಿಸ್ಲೇಬೇಕು ರಾಜಕೀಯದಿಂದ ಅಂಥೇಳಿ ಆಮೇಲೆ ಆಗಿನ ಕಾಲದಲ್ಲಿ ಸಚಿವರಾಗಿದ್ದ ಶಿವರಾಜ್ ತಂಗಡಿಗೆ ಅವ್ರನ್ನ ರಾಜೀನಾಮೆ ಪಡೆಯಬೇಕು, ಅವರ ಹೆಸರಿಗೊಂದು ಚ್ಯುತಿ ತರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಪ್ರಕರಣ ಮಾಡಿದ್ದಾರೆ. ಷರತ್ತು ಇವಾಗ ಕೇಸೇ ಕ್ಲೋಸ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಯಾವುದೇ ರೀತಿ ಷರತ್ತು ಏನು ಹಾಕಿದ್ದಿಲ್ಲ. ಯಾಕಂದರೆ ನಿಮಗೆ ಜಾಮೀನು ಕೊಡಬೇಕಾದ್ರೆ ಷರತ್ತುಗಳನ್ನ ವಿಧಿಸ್ತಾರೆ. ಇದು ಕೇಸೇ ಕ್ಲೋಸ್ ಆಗಿರೋದ್ರಿಂದ ಇವರೆಲ್ಲ ನಿರಪರಾಧಿಗಳು. ಇದು ಯಾವುದೇ ರೀತಿ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಮುಕ್ತವಾಗಿ ಇವತ್ತು ಹೇಳಿದೆ. ಅದರಿಂದ ಬಿಡುಗಡೆ ಮಾಡಿದ್ದಾರೆ. ಕೊನೆಗೆ ಇವಾಗ ಜಡ್ಜ್ಮೆಂಟಲ್ಲಿ ಸಾಹೇಬ್ರು ಹೇಳಿದ್ದೇನೆಂದರೆ ಅವರ ಅಣ್ಣನಾದಂಥ ವೀರಭದ್ರಪ್ಪನವರು ಒಂದು ಲೆಟ್ರ್ ಬರೆದಿದ್ದಾರೆ 12/1/2015 ಪೊಲೀಸ್ ಅವ್ರಿಗೆ ಅವ್ರ ಅಣ್ಣನಾದ ವೀರಭದ್ರಪ್ಪನವರು ಒಂದು ಲೆಟ್ರ್ ಬರೆದಿದ್ದಾರೆ. ಆ ಲೆಟ್ರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಏನಂತಾನೆ, ಇದು ನಮ್ಮ ತಮ್ಮನದು ಅವರೇ ಒಂದು ಲೆಟ್ರ್ ಬರೆದಿದ್ದಾರೆ. 12ನೇ ತಾರೀಕು ಬರೆದಿರೋ ಲೆಟ್ರ್ ಕೋರ್ಟ್ ಮುಂದೆ ಇದೆ, ಅದು ದಾಖಲಾತಿ ಇದೆ. ಅದನ್ನು ಕೋರ್ಟ್ ಗಣನೆ ತೊಗೊಂಡಿದೆ. ಆಮೇಲೆ ಡಾಕ್ಟ್ರು ಏನು ಪೋಸ್ಟ್ಮಾರ್ಟಮ್ ವರದಿ ರಿಪೋರ್ಟ್ ಮಾಡಿದ್ರು, ಅವನು ಪೋಸ್ಟ್ಮಾರ್ಟಮ್ ಕಂಡಕ್ಟ್ ಮಾಡಿದ್ರು ಯಲ್ಲಲಿಂಗಂದು. ಆ ವರದಿಯಲ್ಲೂ ಸಹ ಡಾಕ್ಟ್ರ್ ಏನು ಹೇಳ್ತಾರೆ, ಇಂಜುರಿ ಅವನ ಮೇಲಿರುವಂಥ ಗಾಯಗಳು ಇದು ರೈಲ್ವೆಯಿಂದ ಆಗಿರೋ ಇಂಜುರಿ ಅಂತ ಅಭಿಪ್ರಾಯ ಡಾಕ್ಟ್ರು ಪಟ್ಟಿದ್ದಾರೆ. ಅದನ್ನು ಕೋರ್ಟ್ ಗಣನೆಗೆ ತೊಗೊಂಡು ಇವತ್ತಿನ ದಿವಸ ಏನಾಗಿದೆ ಅದು ಕೋರ್ಟು ಕನ್ಕ್ಲೂಷನ್ ಬಂದಿದೆ. ಅದು ಅಂತಿಮ ಅಭಿಪ್ರಾಯ ಕೋರ್ಟು ಪಟ್ಟಿದೆ ಇವತ್ತು. ಆಮೇಲೆ ಇನ್ನೊಂದು ಏನು ಫಸ್ಟ್ ಈ ಕೇಸ್ನಲ್ಲಿ UDR ಏನಾಗಿತ್ತು ಅಂದ್ಕೊಂಡ್ರೆ ರೈಲ್ವೆ ಇಲಾಖೆಯಲ್ಲಿ ಒಂದು UDR ಮಾಡಿದ್ರು, ರೈಲ್ವೆ ಪೊಲೀಸರು UDR ಮಾಡಿದರು. ತದನಂತರ 1 ತಿಂಗಳು ತರುವಾಯ ಏನಿದು ಆಪೋಸಿಷನ್ ಪಾರ್ಟಿಯವರೆಲ್ಲ ಸೇರಿಕೊಂಡು ಮಂಜುಳಾ ಅನ್ನೋ ಒಂದು ಸಾಕ್ಷಿನ ತೊಗೊಂಬಂದು ಅವರ ಕಡೆಯಿಂದ ಒಂದು ದೂರನ್ನ ಕೊಡಿಸ್ತಿಲ್ಲ. 1 ತಿಂಗಳ ನಂತರ ಕೊಲೆ ಪ್ರಕರಣ ಅಂತ 18/1/2015 ಇದನ್ನು 18/2/2015 ಕೊಲೆ ಪ್ರಕರಣ ಅಂತ ಹೇಳಿ ಒಂದು FIR ಮಾಡಿಸ್ತಾರೆ ಕೊಪ್ಪಳ ಟೌನಲ್ಲಿ. ಅದ್ರ ಮೇಲೆ ತನಿಖೆ ನಡೆಯುತ್ತೆ. ಅದಾದಮೇಲೆ CIDಗೆ ವರ್ಗಾವಣೆ ಆಗುತ್ತೆ. ಇದೆಲ್ಲ ರಾಜಕೀಯ ಒತ್ತಡದಿಂದ ಆಗಿರೋ ವಿಚಾರ. ಇವರೆಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಣನೆ ತಗೊಂಡು ನ್ಯಾಯದ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಅದರಿಂದ ಆರೋಪಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ನನ್ನ ಹೆಸರು ಗಂಗಾಧರ್ ಅಂತ. ನಾನು ಮಾತಾಡ್ತೀನಿ.